ಇಷ್ಟೊಂದ್ ಬೆಳಕಾಗ್ಬಿಟ್ಟೈತೆ. ಅದೇ ಈಗ ಇನ್ನ 4 ಗಂಟೆಗೆ ಅಂತ ಮಲಗಿನಿ. ಅದೇ ಇನ್ನೊಂದ್ಸರಿ ಮಲಗಿ ಹೇಳೋತ್ತೆ ಇಷ್ಟೊಂದ್ ಬೆಳಕಾಗ್ಬಿಟ್ಟೈತೆ. ಇಲ್ಲಿ ನೋಡು ಈಗ ಎಷ್ಟು ಕಸ ಬಿದ್ದೈತಿ ಮನೆ ಮುಂದ. ಕಸನ ಹೊಡಿಬೇಕು. ಕಸ ಹೊಡೆದು ರಂಗೋಲಿ ಹಾಕಿ ಬೇಕಾರೆ ಆಮೇಲೆ ಅಡಿಗೆ ಏನಾದ್ರು ಮಾಡಿದ್ರಾಯ್ತು. ಅದೇ ತುಂಬಾ ಹೊತ್ತಾಗ್ಬಿಟ್ಟೈತಿ. ಆಗ ಸಂಗ ಇಟ್ಕೊಂಡ್ ಇರ್ಬಾರ್ದು. ಇದು ನೋಡಿದ್ರೆ ರೋಡು ಹೆಂಗೈತಿ ನೋಡು. ಆದ್ರೆ ಇಂಥ ಪರಿ ಕಸ ಎಲ್ಲಿಂದ ಬರ್ತೈತೆ ಏನು, ಎಂತ ಪರಿ ಕಸ ಬಂದ್ ನಿಂತೈತಿ ನೋಡಿ. ಈ ಸಾಯಂಕಾಲ ನಾನು ಬಳದಿದ್ನ, ಇವಾಗ ನೋಡಿ ಎಷ್ಟು ಬಂದ್ಬಿಟ್ಟೈತಿ. ಎಲ್ಲಿ ಬಿಡು ಕಸನ ಬಳದು ರಂಗೋಲಿ ಹಾಕಿದ್ರೆ ಆಯ್ತು. ಈ ಬಿತ್ರಿಗೆ ಈ ಬೆಳಕ್ ಕರ್ದಂಗ ಐತಿ ನೋಡು. ಸೂರ್ಯ ನೆತ್ತಿ ಮೇಲೆ ಬಂದನ. ಈಗ ಎದ್ದು ಬಂದ ನೋಡಿಕಿ. ಈ ಗೌರಕ್ಕಗ ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕ ತನಗೆ ಯಾವಾಗ ತಿಳಿತೈತಿ ಅವಾಗ ಎದ್ದಳ, ತನಗೆ ಯಾವಾಗ ತಿಳಿತೈತಿ ಅವಾಗ ಮಲಗ್ತಾಳ. ನೋಡು ಸೂರ್ಯ ನೆತ್ತಿ ಮೇಲೆ ಬಂದಾನ. ಈಗ ಎದ್ದು ಬಂದಳ. ಈಗ ಅಂಗಳ ಕಸ ಬೆಳಿತೀನಿ ಅಂತಾಳ. ಶಿವ ಶಿವ ಇಂತ ಹೆಣ್ತಿನ ಪಡೆದ ಆ ಶಿವನ ಗ್ರೇಟ್ ಬಿಡ. ನಾಳೆ ತುಂಬಾ ಹೊತ್ತಾಗ್ಬಿಟ್ಟೈತಿ. ಜಲ್ದಿ ಕಸ ಬೆಳೆದು ಅಡಿಗೆ ಏನಾದ್ರೂ ಮಾಡ್ಬೇಕು. ಮತ್ತೆ ನಮ್ಮ ಮನೆಯವ್ರು ಹೊರದಿಂದ ಬಂದು ಇನ್ನೂ ಅಡಿಗೆ ಮಾಡಿಲ್ಲ ಅಂತಂದು ಸುಮ್ನೆ ಬೈತಾರ. ಜಲ್ದಿ ಕಸ ಬೆಳೆದು ಏನಾದ್ರೂ ಮಾಡ್ಬಿಟ್ರಾಯ್ತು ಅಡಿಗೆ. ಆಯ್ತು ಅವ್ರು ಬಂದ್ಮೇಲೆ ಅವ್ರ ಜೊತೆಗೆ ಇಲ್ಲಿ ಬೈಸ್ಕೊಳ್ಳಂದು. ಯಾದ್ರಗಿತ್ತಿ ಗೌರಿಗೆ ಹೇಳೋರು ಕೇಳೋರು ಯಾರಿಲ್ಲ. ನಾನ್ ನೋಡಿದ್ರೆ ಬೆಳಗ್ಗೆನೆ ಚಂದ ಕಸ ಬೆಳೆದು ರಂಗೋಲಿ ಹಾಕಿದೀನಿ. ಈಗ ಅಷ್ಟು ಕಸ ಬೆಳಕಂದು ನಮ್ಮ ಮನೆ ಮುಂದಾನ ಹಾಕಿ ಹೋಗ್ಬಿಡ್ತಾಳ. ಈಗೇಂದ ಮಾಡ್ತೀನಿ. ಈಗ ಮೊದ್ಲು ಕಸ ಬೆಳೆದು ಒಳಕಂದ ಹೋಗ್ಬೇಕು. ಆಮೇಲೆ ಐತಿ ಈಕಿಗೆ. ಇವ್ ರಾತ್ರಿ ಮಲಗುವಾಗ ಅಂಗಳ ಎಷ್ಟು ಸ್ವಚ್ಛ ಇತ್ತು ನೋಡು. ಈಗ ಎಷ್ಟು ಅರಿಬಿಟ್ಟ ನೋಡು. ಈ ಆಳೆ ನಿನ್ನೆ ರಾತ್ರಿ ಆ ಲಕ್ಷ್ಮಕ್ಕ ಮನೆ ಮುಂದನ ನೋಡಿನಿ. ಈಗ ಆಳೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ತಂತಂದು ಎದ್ದು ಅಷ್ಟು ನಮ್ಮ ಮನೆ ಮುಂದನ ಅಂದ್ಬಿಟ್ಟಾಳ ನೋಡು. ಅಷ್ಟು ಕಸ ಇಲ್ಲದಳ ಏನೋ ಕಾಣವಲ್ಲ. ಅಷ್ಟು ಹಾಕಿ ಮನೆ ಮುಂದನ ಈಗೀಗ ನಾನು ಇಲ್ಲಿ ನಿಂತಿರೋದು ಕಾಂಡಿಲ್ಲ ಅನ್ಸುತ್ತ. ಅದ್ಕ ನಮ್ಮ ಮನೆ ಮುಂದನ ಕಸ ಹೊಡಿತಾಳ ಅಂತ. ಹೊಡಿ ಅಂತ ಹೊಡ್ತೀನಿ ಮೊಳಕಂದ ಹೋಗು. ನಮ್ಮ ಹಿತ್ಲುಗಾರ ಇನ್ನೂ ಸ್ವಲ್ಪ ಕಸ ಐತಿ. ಅದ್ ಮಾತ್ರ ತಂದು ಅಷ್ಟು ನಿಮ್ಮ ಮನೆ ಮುಂದನ ಹಾಕ್ತೀನಿ ಮತ್ತೆ. ಲಕ್ಷ್ಮಕ್ಕ ಎಲ್ಲೋ ಕಾಣವಲ್ಲ. ಜಲ್ದಿ ಆಕಿ ಅಂಗಡಿ ಮುಂದ ಅಷ್ಟು ಕಸ ದಪ್ಪಿ ಒಳಗಡೆ ಹೊರಬಿಟ್ರಾಯ್ತು. ಲಕ್ಷ್ಮಕ್ಕ ಕಾಣವಳ್ಳ ಅಷ್ಟು ಕಸ ಬೆಳೆದು ಬಡವನ ಒಳಕ್ ಹೋಗ್ಬಿಟ್ರಾಯ್ತು. ಹಾಗೆ ರಂಗೋಲಿನ ಹಾಕಿ ಒಳಗಡೆ ಹೋಗ್ಬಿಟ್ರಾಯ್ತು. ಮತ್ತೆ ನಾನು ದಬ್ಬದ್ ನೋಡಿದ್ರ ಮತ್ತೆ ಸುಮ್ನೆ ಜಗಳ ಕೊಡ್ತಾಳ ಆಕಿ. ಅದನ್ನ ಒಬ್ಬರ ಜೊತೆ ಜಗಳ ಆಡ್ಲಿಕ್ಕಂದ್ರೆ ಆಕಿ ಸಮಾಧಾನನೇ ಇಲ್ಲ. ಮತ್ತೆ ನೋಡಿದ್ರ ಸುಮ್ನೆ ಬಿಡಲ್ಲ ಆಕಿ. ಜಲ್ದಿ ಬೆಳೆದು ಹೋಗ್ಬಿಟ್ರಾಯ್ತು. ಅಷ್ಟು ಕಸನು ಲಕ್ಷ್ಮಕ್ಕ ಮನೆ ಮುಂದೆ ದಬ್ಬಿ ಆಯ್ತು. ಲಕ್ಷ್ಮಕ್ಕ ನೋಡೋ ಮುಂಚೆನ ಒಳಗಡೆ ಹೋಗ್ಬಿಟ್ರಾಯ್ತು. ಲೇ ಗೌರಿ, ಇಂತ ಕೆಲಸ ಎಲ್ಲ ಮಾಡ್ತೇನೆ ಇರಿ. ನೀನ್ ಒಳಗಡೆಯಿಂದ ಹೋಗು. ನಿಮ್ ಮನೆ ಮುಂದೆ ತಿಪ್ಪೆ ಮಾಡ್ತೀನಿ. ತಿಪ್ಪೆ ಎಲ್ಲ ಕಸನು ತಂದು ನಮ್ಮ ಮನೆ ಮುಂದೆನ ಅಂತೀಯಾ? ಇರು, ನೀನ್ ಒಳಗಿಂದ ಹೋಗು. ಆಯ್ತು, ನೀನು ವಾಪಸ್ ರಂಗೋಲಿ ಹಾಕಕ್ ಬರ್ತೀಯಲ್ಲ ಅವಾಗ ನೋಡಿ ನಿನ್ ಅಂಗಳ ಹೆಂಗಾಗಿರುತ್ತ. ಚಂದಾಗಿ ಅಂಗಳದ ಸಂತ್ರ ಬೆಳೆದಾಯ್ತು. ಈಗ ಹಿತ್ಲಲ್ಲಿ ಐತೆ ಅನ್ಸುತ್ತೆ ರಂಗೋಲಿ ಪುಡಿ. ಹೋಗಿ ತಂದು ಒಂದ್ ಚೆನ್ನಾಗಿರೋ ರಂಗೋಲಿ ಹಾಕ್ಬಿಟ್ರ ಎಲ್ಲರೂ ನಮ್ಮ ಮನೆ ಮುಂದೆ ನೋಡ್ಕೊಂತ ಹೋಗ್ತಾರ ನೋಡು. ರಂಗೋಲಿ ಹಿತ್ಲಲ್ಲಿದೆ ಅನ್ಸುತ್ತ. ಹೋಗಿ ತರ್ತೀನಿ ನೀರಿ. ಹೋದ್ಯಾರ ಗೌರಿ? ಇರಲಿ ನಿನಗೆ ಐತಿ. ಎಲ್ಲ ಕಸನು ನನ್ನ ಮನೆ ಮುಂದೆನ ಅಂದ್ಯಾ? ನೋಡಿದ ಬೆಳಗ ಮುಂಜಾನೆ 4 ಗಂಟೆಗೆ ಎದ್ದು ಅಷ್ಟು ಕಸ ಬೆಳೆದು ರಂಗೋಲಿ ಚಂದ ಹಾಕಿದ್ರ ಆ ರಂಗೋಲಿ ಮೇಲಿಂದ ಎಲ್ಲ ಕಸ ತಂದು ಹಾಕಿಯ. ನೀನು ರಂಗೋಲಿ ಪುಡಿ ತರದ್ಲೆ ನಿನ್ ಮನೆ ಮುಂದೆ ನೋಡು. ಬಂದ್ಮೇಲೆ ನೋಡು ಅಂತ ನೀನು ಎಣ್ಣೆ ಮನೆ ಮುಂದನ ಹಾಕಿರೋದು ಎಲ್ಲ ಕಸ. ಇರು, ನೀ ಬರೋಷ್ಟ್ರೊಳಗೆ ಮಾಡ್ತೀನಿ ನೀನು. ಇನ್ನೊಂದ್ಸರಿ ಈ ಲಕ್ಷ್ಮಿ ತಂಟ ಬಂದ್ಬಾರ್ದು ನೀನು. ಆ ತರ ಮಾಡ್ತೀನಿ ನಿನಗೆ ಇವತ್ತು. ನಿಂದನಾಗ್ಲಿ ನಂದನಾಗ್ಲಿ ನಿನಗೆ ಐತೆ ಇವತ್ತು ಮಾರಿ ಹಬ್ಬ. ಇಲ್ಲೇ ರಂಗೋಲಿ ಹಾಕ್ತಾಳಕಿ. ಇಲ್ಲೇ ಬಿಡ್ತೀನಿ ಅಷ್ಟು ಕಸ. ಆಮೇಲೆ ಬಂದು ಕೇಳೋಣ. ಅವಾಗ ಏನ್ ಹೇಳ್ಬೇಕು ಹೇಳ್ತೀನಿ. ಈಕೆಗೆ ಹೇಳೋರು ಕೇಳೋರು ಯಾರು ಇಲ್ಲಲ್ಲ. ಅಕ್ಕ ಹಿಂಗ್ ಮಾಡ್ತಾಳ. ಈಕೆಂದ ಬರ್ಲಿ ನನ್ನ ಹತ್ರ. ಇನ್ನೊಂದ್ಸರಿ ನಮ್ಮ ಮನೆ ಮುಂದ ಒಂದು ಕಸನು ಬರ್ಬಾರ್ದು. ಆ ತರ ಮಾಡ್ತೀನಿ. ನಮ್ಮ ಮನೆ ಒಂದ್ ಹುಡ್ರು ಇಲ್ಲ. ಯಾರು ಕಸ ಬೆಳೆ ಚೆಲ್ಲರೇ ಇಲ್ಲ. ಎಲ್ಲ ಈಕೆ ಮನಿದ. ಈಕೆ ಮಕ್ಕಳ ಕುರ್ಕುರಿ ತಿಂದೆ ಅದು ತಿಂದೆ ಅಂತಂದು ಎಲ್ಲ ತಿಂದು ಹಳೆ ಮರ ತಂದು ಎಲ್ಲಾನು ನಮ್ಮ ಮನೆ ಮುಂದನ ಹೊಡೆದ್ಬಿಡ್ತಾರ. ಈಕೆಂದ ಬರ್ಲಿ ಆಮೇಲೆ ಐತೆ ಈಕಿನ ಕತೆ ಮುಂದುವರಿಯುವುದು.